ಸರ್ ನೋಡಿ, ಈಗ ಇದು ಕಾಡುಗುಡಿ ಪ್ಲಾಂಟೇಶನ್ ಸರ್ವೆ ನಂಬರ್ 1 1950ರಲ್ಲಿ ಸರ್ಕಾರ ರೈತರಿಗೆ ಉಳುಮೆ ಮಾಡ್ಕೊಂಡು ಜೀವನ ಮಾಡಿ ಅಂತ ಹೇಳ್ಬಿಟ್ಟು ಕೊಟ್ಟಿರುವಂಥ ಜಮೀನಿದು. ರೈತರು ಉಳುಮೆ ಮಾಡ್ಕೊಂಡು ಜೀವನ ಮಾಡಬೇಕಾದ್ರೆ ಅವ್ರಿಗೊಂದು ಮನೆಯೂ ಬೇಕಾಗಿತ್ತು. ದಿನ್ನೂರು ಗ್ರಾಮ ಅಂತ ಹೇಳ್ಬಿಟ್ಟು ಆಯಿತು. ದಿನ್ನೂರು ಗ್ರಾಮದಲ್ಲೂ ವಾಸ ಇದ್ದಾರೆ. ರೈತರ ಹತ್ರ ಏನೇನು ಈ ದಿನದಲ್ಲಿ ಇವತ್ತು ರೈತರು ಏನೇನು ಬೆಳಿಬೇಕೋ ಆ ಬೆಳೆ ಎಲ್ಲ ಬೆಳೆಯೋಂಥ ಒಂದು ಸಿಚುವೇಶನ್ಸ್ ಇಲ್ಲಿ ನಡೀತಾ ಇದೆ. ಬರಗಾಲದಲ್ಲಿ ಅಂದರೆ ಮಳೆ ಬೆಳೆ ಇಲ್ದಿದ್ದಂಥ ಸಮಯದಲ್ಲಿ ಬರಗಾಲದಲ್ಲಿ ಬೆಳೆಯೋ ಬೆಳೆನೂ ಬೆಳೀತಿದ್ದಾರೆ. ಈಗ ಈ ಥರ ಇರುವಾಗ 1950ರಲ್ಲಿ ಕೊಟ್ಟಿರುವಂಥ ಜಮೀನು ಏಕಾಏಕಿ ಅರಣ್ಯ ಇಲಾಖೆದವರು ಬಂದು ಯಾವುದೇ ಒಂದು ಇಂಟಿಮೇಷನ್ ಇಲ್ದಿರ ಒಂದೇ ಒಂದು ನೋಟಿಸು ಕೊಡ್ದಿರ ರೈತರನ್ನು ಒಕ್ಕಲೆ ಬಿರಿಸಿ ರಾತ್ರೋರಾತ್ರಿ ಬಂದು JCBಗಳು ಸುಮಾರು ಒಂದು 20-30 JCB ತಗೊಂಡು, ಆಮೇಲೆ ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡು, ಸುಮಾರು ಒಂದು 2,000 ಪೊಲೀಸನ್ನು ಕರ್ಕೊಂಡು ಬಂದು ರೈತರಿಗೆ ಏಕಾಏಕಿ ದಾಳಿ ಮಾಡೋ ಅಂಥದ್ದು ಏನಿದೆ. ಇವತ್ತು ಇಲ್ಲಿ ಸರ್ಕಾರಿ ಜಮೀನುಗಳೆಲ್ಲ ನಶಿಸೋಗಿದೆ. ಇದರಲ್ಲಿ ಯಾವುದ್ರಲ್ಲೂ ಬಂಡವಾಳ ಮಾಡ್ಕೊಳ್ಳೋಕ್ಕೆ ಸರ್ಕಾರದ ಹತ್ರ ಆಗ್ತಾ ಇಲ್ಲ ಏನು ಮಾಡೋದಕ್ಕೆ. ಈಗ ಇದು ಒಂದು ಪ್ಲಾಂಟೇಶನ್ ಅನ್ನೋದು ಒಂದು ಏನು ವಿಲೇಜ್ ಇದೆಯೋ ಇಲ್ಲಿ ಒಂದಷ್ಟು ಸರ್ಕಾರಿ ಜಮೀನು ಅಂತ ಹೇಳ್ಬಿಟ್ಟು ಇವರೇ ಸೃಷ್ಟಿ ಮಾಡ್ಕೊಂಡು ಮೂಲ ಪ್ರತಿನಲ್ಲಿ ಪಹಣಿ ಪ್ರತಿನಲ್ಲಿ ಮುಂದೆ ತೋರಿಸ್ತಾರೆ 711 ಎಕರೆ ಕರ್ನಾಟಕ ಅರಣ್ಯ ಇಲಾಖೆ ಅಂತ. ಅದು 3ನೇ ಪ್ರತಿ ಅಲ್ಲಿಂದ ತೊಗೊಂಡು 3ನೇ ಪ್ರತಿಗೆ ಹೋದರೆ ಸರ್ಕಾರ 120 ಎಕರೆ ಅಂತ ಹೇಳ್ತಾರೆ. ಸರ್ಕಾರ 120 ಎಕರೆ ಜಮೀನನ್ನು ಅರಣ್ಯ ಇಲಾಖೆಯವರು ತೆರವುಗೊಳಿಸೋದಕ್ಕೆ ಕಾನೂನು ಇದೆಯಾ? ಅರಣ್ಯ ಇಲಾಖೆ ಕಾನೂನುಗಳೇ ಬೇರೆ, ಕಂದಾಯ ಇಲಾಖೆ ಕಾನೂನುಗಳೇ ಬೇರೆ. ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿರುವಂಥ 120 ಎಕರೆ ಜಮೀನು ಅರಣ್ಯ ಇಲಾಖೆಯವರು ಇಷ್ಟು ದೌರ್ಜನ್ಯವಾಗಿ ಮಾಡೋ ಅಂಥದ್ದು ಕಾರ್ಯಾಚರಣೆ ಏನು ಅವಶ್ಯಕತೆ ಇರಲಿಲ್ಲ. ಈ ದಿನ ಇದ್ರ ಹಿಂದುಗಡೆ ದೊಡ್ಡ ರಾಜಕಾರಣಿಗಳು ಇರ್ಬೋದು, ಭೂಗಳರು ಇರ್ಬೋದು, ಇದನ್ನು ಯಾವುದೇ ಕಾರಣಕ್ಕೂ ನಾವು ಹೇಳೋದಕ್ಕೂ ಬರಲ್ಲ ಯಾರಿದ್ದಾರೆ ಅನ್ನೋದು. ಸರ್ಕಾರ ಅದಕ್ಕೆ ಜವಾಬ್ದಾರಿ ತಗೋಬೇಕು. ಇವತ್ತು ನ್ಯಾಯಾಲಯಗಳಲ್ಲಿ ರೈತರ ಪರವಾಗಿ ಒಂದು ಸ್ಟೇಟಸ್ ಕೋ ಆಗ್ತಾ ಇದೆ, ಸ್ಟೇ ಆಗ್ತಾ ಇದೆ. ಏನಾದರೂ ಕೂಡ ಅರಣ್ಯ ಇಲಾಖೆಯವ್ರಿಗೆ ತೋರಿಸಿದ್ರೆ ಇದು ನಮ್ಮ ಹತ್ರ ನಡೆಯಲ್ಲ. ನೀವು ಯಾವ ಕೋರ್ಟ್ಗೆ ಹೋದ್ರೂ ನಾವೇನು ತಲೆ ಕೆಡಿಸ್ಕೊಳ್ಳೋಕ್ಕಾಗಲ್ಲ. ನಮ್ಮ ಫೇವರ್ ಆಗಿ ಸುಪ್ರೀಂ ಕೋರ್ಟ್ ಆಗಿದೆ. ಆಯಿತು, ಒಂದೇ ಒಂದು ಕಾಪಿ ಕೊಡಿ ಅಂತಂದರೆ ಸೋಮವಾರ ಕಾರ್ಯಾಚರಣೆ ಮಾಡಿರೋದು, ಇವತ್ತು ಶನಿವಾರ. ಸೋಮವಾರದಿಂದ ಇದುವರೆಗೂ ಒಂದೇ ಒಂದು ಕಾಪಿ ಕೊಡೋಕ್ಕೂ ಅವ್ರ ಹತ್ರ ಯಾವುದೇ ದಾಖಲೆಗಳು ಇಲ್ಲ. ಅವ್ರ ಹತ್ರ ಬಂದು ಸುಮ್ಮನೆ ಜನರ ಮುಂದ್ಗಡೆ ಏನೋ ನಮ್ಮ ಹತ್ರ ಎಲ್ಲ ಆಗ್ಬಿಟ್ಟಿದೆ, ನಾವೇ ಇಲ್ಲಿ ಸುಪ್ರೀಮು, ನಮ್ಮದೇ ಅರಣ್ಯ ಇಲಾಖೆ ಜಮೀನು, ಸರ್ಕಾರಿ ಜಮೀನು ಅಂತ ಬಂದರೂ ಕೂಡ ನಮ್ಮದೇನೆ, ಅರಣ್ಯ ಅಂತ ಬಂದರೂ ನಮ್ಮದೇನೆ. ಅಂದರೆ ಸರ್ಕಾರ ಎಲ್ಲ ಕಾನೂನುಗಳು ಮರ್ಜ್ ಮಾಡಿಬಿಟ್ಟಿದೆಯಾ? ಕಾನೂನುಗಳೆಲ್ಲ ಒಂದಾಗ್ಬಿಟ್ಟಿದೆಯಾ? ಕಾನೂನು ಪ್ರತಿಯೊಂದು ಇಲಾಖೆಗೂ ಒಂದೊಂದು ಕಾನೂನು ಬರೆದಿರ್ತಾರೆ. ಅದನ್ನೆಲ್ಲ ಮರೆತು ಈ ಅರಣ್ಯ ಇಲಾಖೆಯವರು ರೌಡಿಗಳ ಥರ ಅದು ಇಲ್ಲಿ ದೌರ್ಜನ್ಯ. ರೈತರು ಮಾತಾಡೋಕೆ ಹೋದರೆ ಏನು ಏಕಾಏಕಿ ಪೊಲೀಸವ್ರನ್ನ ಕರೆದುಬಿಟ್ಟು ಅರೆಸ್ಟ್ ಮಾಡಿ ಅನ್ನೋ ಒಂದು ರೀತಿಯಲ್ಲಿ ದಬ್ಬಾಳಿಕೆ ಮಾಡಿ ಈ ದಿನ ಎಲ್ಲರನ್ನೂ ಒಕ್ಕಲೆ ಬರೆಸಿ ಪಾಪ ಬೀದಿನಲ್ಲಿ ರೈತರು ಕೂತ್ಕೊಂಡು ಹೋರಾಟ ಮಾಡ್ತಾಯಿದ್ರೆ, ಗುರುವಾರ ದಿವಸ ಏಕಾಏಕಿ ಒಂದೇ ಸಲ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಎಲ್ಲ ರೈತರನ್ನು ಎಳೆದು ವ್ಯಾನಲ್ಲಿ ಹಾಕಿ ಹೆಣ್ಣು ಮಕ್ಕಳನ್ನ ಯಾವುದೇ ಒಂದು ಆ ಹೆಣ್ಣು ಮಗು ಅನ್ನೋ ಒಂದು ಮನಸ್ಸಲ್ಲೂ ಇಲ್ದಿದ್ದಂಗೆ ಈ ಗಂಡು ಪೊಲೀಸರು ಏಕಾಏಕಿ ಅವ್ರ ಮೇಲೆ ಹೋಗಿ ಹಲ್ಲೆ ಮಾಡಿ ಅವ್ರನ್ನ ಲಾಠಿ ಚಾರ್ಜ್ ಮಾಡಿ ಅವ್ರನ್ನ ಹೇಳ್ಕೊಂಡು ಹೋಗಿ ಅವರವರ ಸ್ಟೇಷನ್ಗಳಲ್ಲಿ ಬಂಧಿಸಿದ್ರು. ಆ ಸಮಯದಲ್ಲಿ ಯಾರೇ ಒಂದು ಸರ್ಕಾರವಾಗಲಿ ಯಾವುದೇ ವಿರೋಧ ಪಕ್ಷದವರಾಗಲಿ ಯಾರ್ದು ಧ್ವನಿ ಬರಲಿಲ್ಲ. ಇಲ್ಲಿ ರೈತರು ಬದುಕಬೇಕಾ ಸಾಯ್ಬೇಕಾ ಅನ್ನೋದಕ್ಕೆ ಸರ್ಕಾರ ನಿರ್ಧಾರ ತಗೋಬೇಕು. ಇದಕ್ಕೆ ಒಂದು ಕಮಿಟಿ ರಚನೆ ಮಾಡಬೇಕು. ಇಲ್ಲಿ ಬಂದು ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿ ಇದರಲ್ಲಿ ಅರಣ್ಯದೇನು ಪಾತ್ರ, ರೈತರದ್ದೇನು ಪಾತ್ರ, ಕಂದಾಯ ಇಲಾಖೆದೇನು ಪಾತ್ರ, ಈ ಎಲ್ಲದ್ರ ಬಗ್ಗೆನೂ ಒಂದು ವರದಿ ಮಾಡಿ ಮುಂದಿನ ಇವ್ರ ಕ್ರಮ ಜರುಗಿಸಿದ್ರೆ ನಮಗೂ ಸಂತೋಷ ಆಗ್ತಿತ್ತು. ರೈತರು ಇಷ್ಟು ವರ್ಷ ವ್ಯವಸಾಯ ಮಾಡ್ಕೊಂಡು ಬಂದಂಥ ರೈತರು ಇದನ್ನು ಏಕಾಏಕಿ ಬೀದಿಗೆ ಬೀಳ್ತಾ ಇದ್ದರೆ ಸರ್ಕಾರ ಕರುಣೆ ಅನ್ನೋದಿಲ್ವಾ? ಕರುಣೆ ಅನ್ನೋದು ಸತ್ತೋಗಿದೆಯಾ? ಸರ್ಕಾರ ಏನಾದರೂ ಈ ಒಂದು ಕಡೆ ಅನ್ನಭಾಗ್ಯ ಅಂತಾರೆ, ಇನ್ನೊಂದು ಕಡೆ ಮಣ್ಣು ಭಾಗ್ಯ ಮಾಡ್ತಾವ್ರೆ. ಜನರ ಬಾಯಲ್ಲಿ ಮಣ್ಣಾಕ ಭಾಗ್ಯ ಕೊಟ್ಟರೆ ಇನ್ನು ಬೇಡ, ವಿಷ ಭಾಗ್ಯ ಕೊಟ್ಬಿಡಿ. ಒಂದೇ ಸಲ ರೈತರು ವಿಷ ಕೊಟ್ಟು ಸತ್ತೋಗ್ಬಿಡ್ಲಿ. ಅವತ್ತಾದ್ರೂ ನೀವು ಖುಷಿ ಪಡೋಂಗಿದ್ರೆ ಪಡ್ರಿ. ನೀವು ಎಷ್ಟೆಷ್ಟು ಸಾವಿರ ಕೋಟಿಗಳಿಗೆ ನೀವು ಮಾರ್ಕೊಳ್ರಿ. ರೈತರಿಗೆ ಸತ್ತೋದ್ಮೇಲೆ ನಿಮ್ಗೆ ಇನ್ನೇನು ಬೇಕೋ? ಈ ದೇಶಕ್ಕೆ ಬೆನ್ನೆಲುಬು ರೈತ ಅಂತಂದರೆ ಆ ರೈತ ಎಲ್ಲಿ? ಆ ರೈತನ ಪರವಾಗಿ ಯಾರು ನಿಂತಿದ್ದೀರಾ? ಇಷ್ಟೆಲ್ಲ ಅಕ್ರಮಗಳು ನಡೀತಾ ಇದ್ರು ಕೂಡ ಯಾವುದೇ ಸರ್ಕಾರದ ಒಂದೇ ಒಂದು ಸಚಿವರಾಗಲಿ ಒಂದೇ ಒಂದು ಶಾಸಕರಾಗಲಿ ಈ ದಿನ ಇವರ ಅಹವಾಲನ್ನು ಕೇಳೋರು ಇಲ್ಲ. ಸರ್, ದಯವಿಟ್ಟು ಇದ್ರ ಬಗ್ಗೆ ನಿಮ್ಮ ಒಂದು ಮಾಧ್ಯಮದ ಮುಖಾಂತರ ಆ ರೈತರಿಗೆ ಅನುಕೂಲ ಆಗೋ ಥರ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಸರ್.